ಗಲ್ಫ್ ದೇಶಗಳ ನಡುವೆ ಆಗ್ತಿರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ದೇಶದ ಮೇಲೆ ಮತ್ತು ರಾಜ್ಯದ ಮೇಲೂ ಕೂಡ ಪರಿಣಾಮ ಬಿದ್ದಿರುವಂಥದ್ದು. ಅಂದರೆ ಒಂದು ಕಡೆ ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಸಿಲಿಂಡ್ರು ಸಿಗದಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಆಕ್ರೋಶನ ವ್ಯಕ್ತಪಡಿಸಿದರು. ಹಾಗೆಯೇ ಮನೆಗೆ ಬಳಸುವಂತಹ ಗೃಹ ಬಳಕೆಯ ಅಡಿಗೆ ಅನಿಲ ಕೂಡ ವ್ಯತ್ಯಾಸ ಆಗ್ತಿದೆ ಅನ್ನೋಂಥ ಒಂದಷ್ಟು ವದಂತಿಗಳಿತ್ತು. ಆದರೆ ಬೆಂಗಳೂರಿನ ಶಿವಾಜಿನಗರದ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲಿ ಇವತ್ತು ಏನೋ ಪೊಲೀಸ್ ಭದ್ರತೆಯಲ್ಲಿ ಇಂಡಿಯನ್ ಗ್ಯಾಸ್ ಅಂದರೆ ಮನೆಗೆ ಬಳಸುವಂತಹ ಈ ಒಂದು HP ಗ್ಯಾಸನ್ನು ಕೂಡ ಈಗ ಪೂರೈಕೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಏನೋ ಒಂದಷ್ಟು ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತಹ ಒಂದಷ್ಟು ವದಂತಿಗಳಿತ್ತು. ಆದರೆ ಏನು ಗೃಹ ಬಳಕೆಗೆ ಬಳಸುವಂತಹ ಈ ಒಂದು ಗ್ಯಾಸ್ ಸಿಲಿಂಡರ್ ಕೂಡ ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಕಳವಳನ್ನು ಕೂಡ ಗ್ರಾಹಕರು ವ್ಯಕ್ತಪಡಿಸಿದರು. ಆದರೆ ಪೊಲೀಸು ಭದ್ರತೆಯಲ್ಲಿ ಇವತ್ತು ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಏನು ಇವತ್ತು ಗ್ರಾಹಕರಿಗೆ ಅಡಿಗೆ ಅನಿಲವನ್ನು ವಿತರಣೆ ಮಾಡಲಿಕ್ಕೆ ಈಗ ಏಜೆನ್ಸಿಯವರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಪೊಲೀಸ್ ಭದ್ರತೆಯಲ್ಲಿ ಇವತ್ತು ನೂಕು ನುಗ್ಗಲು ಆಗಬಾರ್ದು ಅನ್ನುವಂತಹ ಒಂದಷ್ಟು ಪೊಲೀಸ್ ಭದ್ರತೆಯಲ್ಲಿ ಈಗ ವಿತರಣೆ ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ಗಮನಿಸ್ತಾ ಇದ್ದೀರಾ. ಈ ಒಂದು HP ಗ್ಯಾಸ್ ಏಜೆಂಟ್ ಏನಿದ್ದಾರೆ ಅವರು ಬುಕ್ ಎಂಟ್ರಿ ಆಗಿರುವಂಥದ್ದು ಅಥವಾ ಬುಕ್ಕಿಂಗ್ ಆಗಿದೆಯಾ ಇಲ್ವಾ ಇದೆಲ್ಲನೂ ಕೂಡ ಚೆಕ್ ಮಾಡಿ ಸರಿಯಾಗಿ ಪರಿಶೀಲನೆ ಮಾಡಿ ಈಗ ವಿತರಣೆ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಅದರ ಪಕ್ಕದಲ್ಲೇ ನೀವು ಗಮನಿಸ್ಬೋದು ಎರಡು ಲಾರಿಗಳು ಕೂಡ ಅಂದರೆ ಏನು HP ಗ್ಯಾಸು ಮನೆಗೆ ಬಳಸುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ತುಂಬಿದಂತಹ ಎರಡು ಲಾರಿಗಳನ್ನು ಕೂಡ ಈಗ ನೀವು ಗಮನಿಸ್ಬೋದು. ಈಗಾಗಲೇ ಒಂದು 50% ಖಾಲಿಯಾಗಿರುವಂಥದ್ದು. ಅಂದರೆ ಕಳೆದ ಒಂದು 20 ದಿನದ ಹಿಂದೆ ಬುಕ್ ಮಾಡಿದಂತಹ ಗ್ರಾಹಕರಿಗೆ ಸರಿಯಾಗಿ ಪರಿಶೀಲನೆ ಮಾಡಿ ಅದರ ಪೊಲೀಸು ಭದ್ರತೆಯಲ್ಲಿ ಯಾವುದೇ ರೀತಿಯಂತಹ ನೂಕು ನುಗ್ಗಲು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ HP ಗ್ಯಾಸ್ ಸಿಲಿಂಡರ್ನ ಗೃಹ ಬಳಕೆಗೆ ಏನು ವಿತರಣೆ ಮಾಡುವಂತಹ ಕಾರ್ಯಕ್ಕೆ ಈಗ ಏಜೆನ್ಸಿಯವರು ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಏನು ಹೋಟೆಲ್ನ ಮಾಲೀಕರ ಆಕ್ರೋಶ ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ, ಇನ್ನು ಗೃಹ ಬಳಕೆಯ ಸಿಲಿಂಡರ್ನ ಗತಿ ಏನು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅಂದರೆ ಅವರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಾ ಇದ್ರು. ಆದರೆ ಸರ್ಕಾರ ಏನು ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿತ್ತು. ಅಂದರೆ ಗೃಹ ಬಳಕೆಗೆ ಬಳಸುವಂತಹ ಯಾವುದೇ ಅಡಿಗೆ ಅನಿಲಕ್ಕೆ ತೊಂದರೆ ಆಗಿಲ್ಲ, ವ್ಯತ್ಯಾಸ ಆಗಲ್ಲ ಅಂತ ಹೇಳಿ ಕೂಡ ಹೇಳಿದರು. ಹಾಗಾಗಿ ಒಂದಷ್ಟು ಬುಕ್ಕಿಂಗ್ಗಳು ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡಗಳಾಗ್ತಿತ್ತು ಅಥವಾ ಕೆಲವೊಂದು ಗ್ರಾಹಕರು ಕಂಪ್ಲೇಂಟನ್ನು ಕೂಡ ಮಾಡಿದರು. ಅಂದರೆ ಬುಕ್ಕಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಇವತ್ತು ಬೆಂಗಳೂರಿನ ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಅಂದರೆ ಗ್ರಾಹಕರಿಗೆ ಏನು ಮನೆಗೆ ಬಳಸುವಂತಹ HP ಸಿಲಿಂಡರ್ನ ಸರಿಯಾಗಿ ಪೂರೈಕೆ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.